ವರ್ಷ ಆಗಿದೆ. ಕೋರ್ಟಲ್ಲಿ ಇವತ್ತು ಕೇಸ್ ನಡೀತೆ. 2 ಸಲ ರೈತರ ಪರವಾಗಿ ಕೋರ್ಟ್ ಕೂಡ ಆದೇಶ ಕೊಡ್ತು. ಮತ್ತು ಶಿಡ್ಲಘಟ್ಟದಲ್ಲಿ ಜಂಗಮಕೋಟೆಯಲ್ಲಿ ಸುಮಾರು ಭೂಮಿ ಉಳಿಸಬೇಕು ಅಂತ ಚುಕ್ಕಿ ಅವರ ಬಣ ರೈತರದ್ದು ಜಮೀನು ಕೊಡ್ತೀವಿ ಅಂತ. ಅದಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ, ನಾವು ತಟಸ್ಥವಾಗಿದ್ದೀವಿ. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಲವಾರು ಜನಪರ ಸಂಘಟನೆಗಳ ಸಹಯೋಗದಿಂದ ನಾವೇನು 22ನೇ ತಾರೀಕು ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 8ರಿಂದ 9 ಜಿಲ್ಲೆಯ ವಿಭಾಗ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಾವು ಸುಮಾರು 2ರಿಂದ 3 ಸಾವಿರ ಜನ ರೈತರನ್ನು ವಿವಿಧ ಬೇರೆ ಬೇರೆ ಜಿಲ್ಲೆಯಿಂದ ಬೈರ್ಮಂಗಲ ಬಿಡದಿ ಭಾಗದ ಜನರಿಗೆ ಶಕ್ತಿಯನ್ನು ಕೊಡಬೇಕು ಅಂತಂತೇಳಿ ಈ ಸರ್ಕಾರಗಳ ಅವೈಜ್ಞಾನಿಕ ಧೋರಣೆಯನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಇವತ್ತೆಲ್ಲ ಮಾಡ್ತಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತರಾತುರಿನಲ್ಲಿ ಈಗೇನು ಮುಖ್ಯಮಂತ್ರಿಗಳಾಗಿ 1 ವಾರ 15 ದಿವಸಗಳ ಕಾಲ ಆಗಿದೆ. ಈಗಾಗಲೇ ತರಾತುರಿನಲ್ಲಿ 3 ಗ್ರಾಮಗಳಿಗೆ ಅಂತಿಮ ನೋಟಿಫಿಕೇಷನನ್ನು ಮಾಡಿ ಹೊರಡಿಸಿ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಭೆಯಲ್ಲಿ ಒಕ್ಕೊರಲಿಂದ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಏನು ಬಿಡದಿ ಹೋಬಳಿ 2 ಪಂಚಾಯಿತಿಗಳ ಬೈರಮಂಗಲ ಮತ್ತು ಕೆಂಚಕಾರಣೆ ಪಂಚಾಯಿತಿಯಲ್ಲಿ ಭೂ ಸ್ವಾಧೀನಕ್ಕೆ ಹೊರಟಿದೆ. ಇದೊಂದು ಅವೈಜ್ಞಾನಿಕವಾದಂಥದ್ದು. ಯಾಕೆಂದರೆ ಅಲ್ಲಿರ್ತಕ್ಕಂಥದ್ದು ಒಳ್ಳೊಳ್ಳೆ ಪುಸ್ತಕಗಳಿದೆ, ಒಳ್ಳೆ ನೀರಾವರಿ ಇದೆ, ಭಾಳ ಹಸಿರು ತುಂಬಿ ತುಳುಕ್ತಾ ಇದೆ. ಅಂಥದ್ರೊಳಗೆ ಇದು ಬರಡು ಭೂಮಿ ಅಂತೇಳಿ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಬೇಕು. ಯಾಕೆಂದರೆ ಇಲ್ಲೇ ಪಕ್ತವ್ರು ಕನಕಪುರ ತಾಲೂಕಿನವರಲ್ವಾ, ಆ ರೋಡಲ್ಲಿ ಓಡಾಡಿಲ್ವಾ, ಆ ಬ್ಯಾಗ್ದಲ್ಲಿ ನೋಡಿಲ್ವಾ? ಇವರು ಸುಮ್ಮನೆ ಬೇಕಾಬಿಟ್ಟೆ ಮಾಡಿಕೊಂಡು ಇವರು ಒಬ್ಬ ರಿಯಲ್ ಎಸ್ಟೇಟ್ ಏಜೆನ್ಸಿ ಇದ್ದಂಗೆ. ಯಾಕೆಂದರೆ ಅವ್ರು ಏರಿಯಲ್ಲಿ ಅವ್ರ ಫಾಲೋವರ್ಸ್ ಇರ್ಬೋದು, ಬೇರೆ ಇರ್ಬೋದು, ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿಯಿಲ್ಲ. ಯಾಕೆಂದರೆ ಅಲ್ಲಿ 9600 ಎಕರೆ ಭೂಮಿನ ಏನು ಸ್ವಾಧೀನಪಡಿಸ್ಕೊತಾ ಇದ್ದಾರೆ. ಇದು ಏನು ಮಾಡಬೇಕು? ಅಲ್ಲಿ ರೈತರುಗಳು ಏನು ಮಾಡೋದು? 26 ಹಳ್ಳಿ ರೈತರುಗಳನ್ನ ಎಲ್ಲಿ ತೊಗೊಂಡು ಹಾಕ್ತಾರೆ? ಇವರೆಲ್ಲೋ ಒಂದೆರಡು ಸೈಟ್ ಕೊಟ್ಬಿಡ್ತೀವಿ ಅಂತಂದರೆ ಬರೀ ಸೈಟ್ ಕೊಟ್ಟರೆ ಊಟ ಬೇಡವಾ? ಮತ್ತು ಅಲ್ಲಿರ್ತಕ್ಕಂಥ ರೈತರಿಗೆ ಬೇರೆ ಉದ್ಯೋಗ ಏನು ಗೊತ್ತಿರ್ತದೆ? ನಾವು ವ್ಯವಸಾಯ ಮಾಡಬೇಕಷ್ಟೇ, ಭೂಮಿ ಕೆರಿಬೇಕು, ಉಣ್ಬೇಕು. ನಾವು ಅದು ಬಿಟ್ಬಿಟ್ಟು ನಾವು ಬೇರೆ ಯಾವುದೋ ಇಂಡಸ್ಟ್ರಿಯಲಿಸ್ಟೋ ಅಥವಾ ಯಾವುದೋ ರಿಯಲ್ ಎಸ್ಟೇಟೋ ಅದು ಯಾವುದೋ ಬಿಸ್ನೆಸ್ ಮಾಡೋಕ್ಕೆ ನಮಗೇನಾಗುತ್ತೆ? ಆಗಲ್ಲ ರೈತರಿಗೆ. ಏನು ಅನಿಸ್ತೈತೆ, ರೈತರಿಗೆ ಅನ್ಯಾಯ ಆಯ್ತಾ ಇದೆ. 16 ವರ್ಷದಿಂದ ನಮ್ಮ ತಾತ ಮುತ್ತಾತಿರೆಲ್ಲರೂ ಜೀವನ ಮಾಡ್ಕೊಂಬಂದು ನಾವು ಜೀವನ ಮಾಡಿದ್ವಿ. ಇಲ್ಲಿ ಬೇಕಾದಷ್ಟು ತೆಂಗಿನ ಮರ, ಅಡಿಕೆ ಗಿಡ ಎಲ್ಲ ಇದೆ. ಈ ಪರಿಸರ ಇದು 2ನೇ ಮಲೆನಾಡು ನಮ್ಮದಿದು. ಇಂಥ ಜಾಗ ಬಿಟ್ಟು ನಾವು ಯಾವ ದೇಶಕ್ಕೆ ಹೋಗಿ ಜೀವನ ಮಾಡೋಕ್ಕಾಗ್ತದೆ? ಆಮೇಲೆ ಇಲ್ಲಿ ನಾವು ಆಸ್ತಿನೂ ಕೊಡೋದು ಒಂದೇ, ನಮ್ಮ ತಾಯಿ ತಂದೆಯನ್ನೆಲ್ಲ ಕೊಲೆ ಮಾಡೋ ಜೀವನ ಮಾಡೋದು ಒಂದೇ. ಈ ಮೇಲೆ ಲಕ್ಷಾಂತರ ಜನ ಒಂದು ತಿಂಗಳಿಗೆ 6 ಲಕ್ಷ ಲೀಟ್ರ್ ಹಾಲು ಹೋಗ್ತದೆ. ತೆಂಗಿನ ಮರ ಎಲ್ಲ, ಹೈನುಗಾರಿಕೆ ಎಲ್ಲ ಇದೆ. ನಾವೆಲ್ಲೋ ಜೀವನ ಮಾಡೋಕ್ಕಾಗ್ತದೆ? ಯಾವುದೇ ಕಾರಣಕ್ಕೂ ನಾವು ಯುನೈಟೆಡ್ ಮೇಲೆ ನಾವು ಬಿಡೋದಿಲ್ಲ. ಫೈನಲಾಗಿ ಏನೇ ನೋಟಿಸ್ ಕೊಡಲಿ ಅವರು, ನಮ್ಮ ಜನ ಇಲ್ಲಿರೋಂಥ ಹೆಣ್ಮಕ್ಳು, ರೈತರ ಹೆಣ್ಮಕ್ಳು, ನಮ್ಮ ಜನ ನಾವೆಲ್ಲ ದಂಗೆ ಹೇಳೋಕ್ಕೂ ಸರಿ, ಇನ್ನೊಂದು ನಾವು ಸಾವಿಗೂ ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವು ಖಂಡಿತ ಬಿಡಲ್ಲ ಸರ್. ಯಾಕೆ ಅಂದರೆ ನಾವು ರೈತರು, ನಮಗೆ ರೈತರು ಆ ಭೂಮಿನೇ ಮಾತ್ರ ನಂಬ್ಕೊಂಡು ಜೀವನ ಮಾಡ್ತಾಯಿರೋರು. ಇವ್ರಿಗೇನು ಏನು ಬೇಕಾದ್ರೆ ಮಾಡ್ಬೋದು, ರಾಜಕಾರಣಿಗಳು ಮತ್ತು ಏನು ಅಧಿಕಾರಿಗಳು ಏನು ಬೇಕಾದ್ರೆ ಮಾಡ್ಬೋದು ಸರ್. ನಾವು ರೈತರು ಆ ಭೂಮಿಯಿಂದನೇ ಹುಟ್ಟಿ ಭೂಮಿಗೋಸ್ಕರ ದುಡಿದು ಭೂಮಿಯಿಂದ ಸಂಪಾದನೆ ಮಾಡ್ತಾಯಿರೋರು ಮತ್ತು ಭೂಮಿಯಿಂದ ಜೀವನ ಮಾಡ್ತಾಯಿರೋರು. ಇವರು ಯಾರು ಹೇಳಿ ಕೇಳಿ ಮಾಡ್ತಾರೆ ಸರ್? ಜನಗಳ ವಿರೋಧದ ನಡುವೆ ಇವರು ಮಾಡ್ತಿದ್ದಾರೆ. ಇವರು ಆಡಳಿತ ಹೇಗಿದೆ? ಏನು ಬೈರಮಂಗಲದ ಇದರಲ್ಲಿ ಭೂಮಿನ ಇವರು ವಶಪಡಿಸೋಕೆ ಕಾಯ್ತಾವ್ರಲ್ವೇ? ಆ ಪರಿಸರ ನೋಡಿದ್ರೆ, ಆ ಫಸಲು ನೋಡಿದ್ರೆ, ಅದನ್ನು ನೋಡಿದ್ರೆ ಅವ್ರಿಗೇನು ಹೊಟ್ಟೆನೇ ಉರಿಲಿಲ್ವೇ ಅನ್ನಿಸ್ತದೆ. ಅದೇನಾರ ಇವ್ರು ಏನಾರ ಮನ್ಸು ಮಾಡಿ ಕಡಿದ್ರೆ, ಆ ಫಲ ಕಡಿದ್ರೆ ಅವರಂತೂ ಒಬ್ಬರು ಬದುಕಲ್ಲ. ಬಿಡದಿ ಟೌನ್ಶಿಪ್ ಅಧಿಸೂಚನೆ ವಿರೋಧಿಸಿ ಹೋರಾಟಕ್ಕೆ ಈಗ ದಳಪತಿಗಳು ಕೂಡ ಮುಂದಾಗಿದ್ದಾರೆ. ರೈತರ ಪರವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ. ಈ ಮೂಲಕ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಮಧ್ಯೆ ಹೋರಾಟ ಜೋರಾಗಲಿದೆ. ಭೂ ಸ್ವಾಧೀನಕ್ಕೆ ಅಧಿಸೂಚನೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ. ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರ ಪರ ಹೋರಾಟಕ್ಕೆ ಜೆಡಿಎಸ್ನಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರೈತರ ಕಾನೂನು ಹೋರಾಟಕ್ಕೂ ಕೂಡ ಬೆಂಬಲವನ್ನ ನೀಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧರಿಸಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರವನ್ನು ನೀಡೋದಕ್ಕೆ ತೀರ್ಮಾನಿಸಿದ್ದಾರೆ. ರೈತರ ಪರವಾಗಿ ಕಾನೂನು ಹೋರಾಟಕ್ಕೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಅಧಿಸೂಚನೆಯನ್ನ ವಿರೋಧಿಸಿ ಹೋರಾಟಕ್ಕೆ ಈಗ ಎಚ್.ಡಿ. ದೇವೇಗೌಡ ಅವರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ
ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಯಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ ಆ ಪೊಲೀಸ್ ಇಲಾಖೆಯ ದೌರ್ಜನ್ಯ ಇವತ್ತೇ ನಡೀತಾ ಇದೆ. ಅದ್ರ ಜೊತೆಗೆ ಕೆಲವು ರೈತ ವಿರೋಧಿ ನೀತಿ ಅನುಸರಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ. ಬಹುಶಃ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿದ್ರು ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡದೆ ಸುಮಾರು 3,500 ರೈತರ ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಡ್ರೈ ಲ್ಯಾಂಡ್ ಇರ್ತಕ್ಕಂಥ ಏರಿಯಾಗಳಿದೆ. ಅದನ್ನು ಇವತ್ತು ಐಡೆಂಟಿಫೈ ಮಾಡಿ ಏನು ಬೇಕಾದರೂ ಅಭಿವೃದ್ಧಿಗೆ ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕೆ ಜಾಗವನ್ನು ಹುಡುಕಲಿ. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.